ಬದಲಾವಣೆಯ ಕಾವು ಜೋರಾಗಿದೆ. ಕೈ ಪಡಸಾಲಿಯಲ್ಲಿ ಸಂಪುಟ ಪುನರಚನೆಯ ಗುಸುಗುಸು ಕೇಳಿ ಬರ್ತಾ ಇದ್ದು, ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಹೈಕಮಾಂಡ್ ಗರಂ ಆಗಿದ್ದು, ಹಲವು ದಿನಗಳಿಂದ ಸಂಪುಟ ಪುನರಚನೆ ವಿಚಾರ ಚರ್ಚೆ ಆಗ್ತಾ ಇದ್ದು, ಎಲ್ಲೋ ಸಂಕ್ರಾಂತಿಯ ವೇಳೆಗೆ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ, ಒಂದಷ್ಟು ಹಿರಿಯರಿಗೆ ಅವಕಾಶವನ್ನ ಕೊಡಲಾಗುತ್ತೆ, ಹೊಸಬರಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವತ್ತು ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಬಹುದಾ ಅಂತ ಗೊತ್ತಿಲ್ಲ. ಒಟ್ಟಾರೆ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ. ಕೊಟ್ಟಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಬದಲಾವಣೆ ಆಗ್ತಾ ಇತ್ತು ಏನೋ. ಸಾಕಷ್ಟು ಚರ್ಚೆ ಅಂತೂ ಆಗ್ತಾ ಇದೆ ಬದಲಾವಣೆ ಬಗ್ಗೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಗರಂ ಆಗಿದ್ದಾರಂತೆ. ಕಾರ್ಯವೈಖರಿ ಬೇಸರಗೊಂಡು ಸಂಪುಟ ಪುನಾರಚನೆ ಮಾಡೋ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಕೈ ಪಡೆಯಲ್ ಟೆನ್ಷನ್ ಇದೀಗ ಶುರುವಾಗ್ತಿದೆ. ಯಾರ್ಯಾರಿಗೆ ಕೈ ತಪ್ಪತ್ತೆ ಏನು ಅಂತ. ಹೈಕಮಾಂಡ್ ಗರಂ ಆಗಿದೆ. ಕೆಲವೊಂದಿಷ್ಟು ಜನರ ಕಾರ್ಯವೈಖರಿ ಎಲ್ಲೋ ತೃಪ್ತಿ ತಂದಿಲ್ಲ ಅಂತ. ಹಂಗ ನೋಡಕ್ ಹೋದ್ರೆ ಸಚಿವ ಸಂಪುಟದಲ್ಲಿ ಯಾರ ಕೆಲಸನೂ ತೃಪ್ತಿನೇ ತಂದಿಲ್ಲ ರಾಜ್ಯದ ಜನರಿಗೆ. ಸಂಕ್ರಾಂತಿ ಸಚಿವ ಸಂಪುಟಕ್ಕೆ ಕತ್ತರಿ ಬೀಳೋದು ಸಂಕ್ರಾಂತಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಓಕೆ ಅಂದ್ರೆ ಹೈಕಮಾಂಡ್ ಯಾರಿಗೆಲ್ಲ ಕೊಡೋ ಸಾಧ್ಯತೆ ಇರಬಹುದು. ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಈಗ ಒಂದಷ್ಟು ಸಚಿವರ ಕಾರ್ಯವೈಖರಿ ಏನು ಕೆಲಸ ಮಾಡಿಲ್ಲ ಅನ್ನೋದಾಗಿರ್ಬೋದು, ಒಂದಷ್ಟು ವಿವಾದಗಳು ಏನು ಬಂದಿದ್ದು ಇತ್ತೀಚೆಗೆ, ಹಗರಣಗಳ ವಿಚಾರ ಆಗಿರ್ಬೋದು, ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿಚಾರ ಆಗಿರ್ಬೋದು. ಸೊ ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಲ್ಲರ ಕಾರ್ಯವೈಖರಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೂ ಕೂಡ ಅದು ಒಂದು ಬೇಸರವನ್ನ ತಂದಿದೆ, ತೃಪ್ತಿ ಅನ್ನೋದು ಇಲ್ಲ ಅಂತ. ಸೊ ಹಾಗಾಗಿ ಒಂದು ಸರ್ಜರಿ ಆಗ್ಲೇಬೇಕು ಸಂಪುಟಕ್ಕೆ, ಆಗ ಮಾತ್ರ ಎಚ್ಚೆತ್ಕೊಳ್ಳೋದು ಸಚಿವರು ಅಂತ ಏನಾದ್ರು. ಈಗ ಒಂದ್ 4-5 ಜನರನ್ನ ಚೇಂಜ್ ಮಾಡಿದ್ರೆ ಮಿಕ್ಕದವರೆಲ್ಲ ಅದೇನೋ ಎಡಗಡೆ ಎತ್ತಿಗೆ ಹೊಡೆದ್ರೆ ಬಲಗಡೆ ಎತ್ತು ಎಚ್ಚೆತ್ಕೊಳ್ಳುತ್ತೆ ಅನ್ನೋ ತರ ಇಲ್ಲಿ ಅವಾಗ್ಲಾದ್ರೂ ಕೆಲಸ ಮಾಡ್ತಾರೆ ಅಂತ. ಸೊ ಕೆಲಸ ಕಾರ್ಯಗಳಾಗಬೇಕು, ಯಾಕಂದ್ರೆ ಜನ ನಂಬಿಕೆ ಇಟ್ಟು ಅವ್ರನ್ನ ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಆದ್ರೆ ಯಾವುದೇ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಸಚಿವರು ಆಯಾ ಇಲಾಖೆಯಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಬಂದಾಗ ನಮ್ಗೆ ಅಲ್ಲಿ ಇಲ್ಲಿ ಕೃಷ್ಣ ಬೈರೇಗೌಡರು ಬಿಟ್ರೆ ಬೇರೆ ಯಾರನ್ನೂ ನಾವು ನೋಡೋದೇ ಇಲ್ಲ. ಯಾವ ಇಲಾಖೆಗೆ ಯಾವ ಸಚಿವರು ಅನ್ನೋದೇ ಒಂದು ಸಲ ಕನ್ಫ್ಯೂಸ್ ಆಗಿ ಹೋಗುತ್ತೆ ಜನರಿಗಂತೂ. ಆ ಥರ ನಡವಳಿಕೆ ಇದೆ. ಸೊ ಇದೆಲ್ಲದರಿಂದ ಬೇಸತ್ತು ಎಲ್ಲೋ ಸಂಪುಟ ಸರ್ಜರಿಗೆ ಮುಂದಾಗ್ತಾರ ಅಂತ. ಹೊಸ ವರ್ಷದ ಮೊದಲ ವಾರದಲ್ಲೇ ಆಗಬಹುದು ಅಂತ ಊಹೆ ಮಾಡಲಾಗಿತ್ತು. ಬಟ್ ಈಗ ಹೈಕಮಾಂಡ್ನಿಂದ ಇನ್ನೂ ಗ್ರೀನ್ ಸಿಗ್ನಲ್ ಬರಲಿಲ್ಲ ಮಾಡಿ ಅಂತ. ಸೊ ಹಾಗಾಗಿ ಎಲ್ಲೋ ಸ್ವಲ್ಪ ದಿನಗಳ ಕಾಲ ಮುಂದೂಡಿದ್ದಾರೆ. ಅಂದ್ರೆ ಇನ್ನೇನು ಸಂಕ್ರಾಂತಿ ಬರುತ್ತೆ ಒಂದು 14ನೇ ತಾರೀಕು. ಸೊ ಸಂಕ್ರಾಂತಿ ಸಂದರ್ಭದಲ್ಲಿ ಮಾಡಬಹುದೇನೋ ಸಂಪುಟದ ಸರ್ಜರಿ ಅಂತ. ಅದರಲ್ಲಿ ಕೆಲ ಸಚಿವರ ಕಾರ್ಯವೈಖರಿ ಹೈಕಮಾಂಡ್ಗೂ ಕೂಡ ಇಷ್ಟ ಆಗದೇ ಇರೋದ್ರಿಂದಾಗಿ ಒಂದಷ್ಟು ಬದಲಾವಣೆಗಳ ಅನಿವಾರ್ಯ ಅಂತ ಆಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಆಗುತ್ತಂತೆ ಶೀಘ್ರವೇ ಸರ್ಜರಿ. ಹಲವರಿಗೆ ಸಿಹಿ, ಕೆಲವರಿಗೆ ಕಹಿಯನ್ನ ನೀಡೋದಿಕ್ಕೆ ನಡೆದಿದೆಯಂತೆ ತಯಾರಿ. ಯಾರಿಗೆ ಸಿಹಿ ಯಾರಿಗೆ ಕಹಿ? ಹಾಗಾದ್ರೆ 5 ಶಾಸಕರೇನಿದ್ದಾರೆ ಅವರಿಗೆ ಮಂತ್ರಿ ಭಾಗ್ಯ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಯಾರು ಹಾಗಾದ್ರೆ? ಯಾರ್ಯಾರಿಗೆ ಸಂಕ್ರಾಂತಿ ಎಳ್ಳು ಬೆಲ್ಲ ಸಿಗಬಹುದು ಅಂತ. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆದ್ರೆ, ಮೇಜರ್ ಸರ್ಜರಿ ಆದ್ರೆ ಯಾರೆಲ್ಲ ಹೆಸರುಗಳು ಮುನ್ನೆಲೆಯಲ್ಲಿದೆ? ಹಲವರಿಗಂತೂ ಬೆಲ್ಲದ ಸಿಹಿ, ಕೆಲವರಿಗೆ ಬೇವಿನ ಕಹಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, 5 ಹಾಲಿ ಸಚಿವರನ್ನ ಕೈ ಬಿಟ್ಟು ಹೊಸ ಶಾಸಕರಿಗೆ ಅಲ್ಲಿ ಮಣೆ ಹಾಕಬಹುದು ಅಂತ ಹೇಳಲಾಗ್ತದೆ. ಯಾರು ಹಾಗಾದ್ರೆ? ಯಾವ ಶಾಸಕರಿಗೆ ಮಂತ್ರಿ ಭಾಗ್ಯ ಹೊಲಿಬಹುದು? ಶಾಸಕರಿಗೆ ಬಹುತೇಕ ಮಂತ್ರಿ ಭಾಗ್ಯ ಫಿಕ್ಸ್. ಯಾರು ಹಾಗಾದ್ರೆ? ಯಾರಿಗೆ ಮಂತ್ರಿ ಭಾಗ್ಯ
ಖಾಯಂ. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಆಗತ್ತಂತೆ ಶೀಘ್ರವೇ ಸರ್ಜರಿ. ಯಾರಿಗೆ ಮಂತ್ರಿ ಪಟ್ಟ ಅಂದ್ರೆ ರೂಪಕಲಾ ಶಶಿಧರ್ ಅವರ ಹೆಸರು ಇದೆ ಮುನ್ನೆಲೆಗೆ. ಇವರಿಗೆ ಕೂಡ ಮಂತ್ರಿ ಪಟ್ಟ ಸಿಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನ ಬಿ ನಾಗೇಂದ್ರ ಇತ್ತೀಚೆಗಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ರು ವಾಲ್ಮೀಕಿ ಹಗರಣದಿಂದಾಗಿ. ಇನ್ನ BK ಹರಿಪ್ರಸಾದ್ MLC, ಸೊ ಹಿರಿಯರಿದ್ದಾರೆ, ಅವ್ರಿಗೂ ಒಂದು ಸ್ಥಾನಮಾನ ಅಂತ ಬೇಕಾದ್ರೆ ಮಂತ್ರಿ ಪಟ್ಟ ಕೊಡಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆಯಂತೆ. ಇನ್ನ ತನ್ವೀರ್ ಸೇಠ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನ ರೂಪಕಲಾ ಶಶಿಧರ್, BK ಹರಿಪ್ರಸಾದ್ ಇವ್ರುಗಳ ಹೆಸರುಗಳು ಇಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಇವ್ರುಗಳಿಗೆಲ್ಲ ಪಟ್ಟ ಕಟ್ಟಬಹುದು ಅಂತ ಹೇಳಿ ಏನೋ ಅಂದಾಜಿಸಲಾಗಿದೆ ಅಂತ. ಈ ಶಾಸಕರಿಗೆ ಏನಾದ್ರು ಫಿಕ್ಸ್ ಅಂತ ಗ್ರೀನ್ ಸಿಗ್ನಲ್ ಏನಾದ್ರು ಕೊಟ್ರೆ ಹೈಕಮಾಂಡ್ ಓಕೆ ಸರ್ಜರಿ ಮಾಡಿ ಅಂತ 14ನೇ ತಾರೀಕು ಒಳಗೆ ಅಥವಾ 14ನೇ ತಾರೀಕು ನಂತರ ಸಂಕ್ರಾಂತಿ ಬಳಿಕ ಅಥವಾ ಸಂಕ್ರಾಂತಿಗೂ ಮುನ್ನ ಸಂಪುಟ ಸರ್ಜರಿ ಆಗಬಹುದು ಅಂತ. ಒಂದು ಸರ್ಕಾರ ಬಂತು ಅಂದ್ರೆ ಅಲ್ಲಿನ ಕಾರ್ಯವೈಖರಿಯನ್ನ ನೋಡಿ ಸಚಿವ ಸಂಪುಟದ ಸರ್ಜರಿಗೆ ಮುಂದಾಗ್ತಾರೆ. ಅದೇ ಸರ್ಕಾರದಲ್ಲಾಗೋ ಒಂದು ಮೇಜರ್ ಸರ್ಜರಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನೋಡಿ ಹತ್ತತ್ರ 2 ವರ್ಷ ಆಗ್ತಾ ಬಂತಿದೆ ಸರ್ಕಾರ ಅಧಿಕಾರವನ್ನು ವಹಿಸ್ಕೊಂಡು. ಬಟ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಡ್ತು ಅನ್ನೋದು ಬಿಟ್ರೆ ಆಯಾ ಇಲಾಖೆಯಲ್ಲಿ ಏನ್ ಕೆಲಸ ಆಗಿದೆ, ಒಂದಷ್ಟು ಇಲಾಖೆಗಳಲ್ಲಿ ಎಂತ ದೊಡ್ಡ ಗೋಲ್ಮಾಲ್ ನಡೆದಿದೆ, ಎಷ್ಟು ಭ್ರಷ್ಟಾಚಾರ ಆಗಿದೆ, ಸೊ ಇದ್ರ ಮೇಲೆ ಯಾವ ರೀತಿ ಹಿಡಿತ ಸಾಧಿಸಿದ್ದಾರೆ. ಸೊ ರೈತರಿಗೆ ಎಷ್ಟೋ ಜನ ರೈತರು ಅನ್ಯಾಯ ಆಗಿದೆ ಅಂತ ಕಣ್ಣೀರು ಹಾಕ್ತಾರೆ, ಅವ್ರಿಗೆ ಏನ್ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಶಿಕ್ಷಣದ ವಿಚಾರದಲ್ಲಿ ಎಷ್ಟು ಶಿಕ್ಷಕರನ್ನ ತೆಗೆದುಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಬಾಯಿ ಬಡ್ಕೋತಾ ಇದ್ದಾರೆ ಶಿಕ್ಷಕರಿಲ್ಲ ಅಂತ. ಅವರಿಗೆಲ್ಲ ಏನ್ ಮಾಡಿದ್ದಾರೆ ಇವರು ಅಂತ. ಅದೇ ನಿಟ್ಟಿನಲ್ಲಿ ಬಾಣಂತಿಯರ ಸಾವಾಗ್ತಿದೆ. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಅಲ್ಲಿನ ಸಚಿವರು ಯಾವ ರೀತಿ ಎಚ್ಚೆತ್ತುಕೊಂಡಿದ್ದಾರೆ. ಈ ರೀತಿ ಆಯಾ ಇಲಾಖೆಯಿಂದ ನೋಡಿದಾಗ A to Z ಅವ್ರು ಏನೇನು ಮಾಡಿದ್ದಾರೆ ಅದೆಲ್ಲವನ್ನ ನೋಡ್ಬೇಕಾಗುತ್ತೆ. ಎಲ್ಲ ಒಂದು ಪಾಯಿಂಟ್ ಅನ್ನ ತಗೊಂಡು ಇವ್ರು ಓಕೆ ಇವ್ರು ಅಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಒಂದು ಶಾರ್ಟ್ ಲೀಸ್ಟ್ ತರ ಮಾಡಿ, ಈಗ ಏನ್ ನಾವು ಹೇಳ್ತಾ ಇದೀವಿ, B ನಾಗೇಂದ್ರ ಅವರು ಹೇಳ್ದಂಗೆ ಹಿಂದೆ ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು. ಬಟ್ ತಮ್ಮದೇ ಒಂದು ಇಲಾಖೆಯಲ್ಲೇ ಅಕ್ರಮ ಆದಾಗ ಅವ್ರು ರಾಜೀನಾಮೆ ಕೊಡ್ಬೇಕಾಗಿ ಬಂತು. ಸೊ ನಾನು ಕ್ಲೀನ್ ಚೀಟ್ ತಗೊಂಡ ನಂತರ ಅಥವಾ ನಾನು ಅದರಲ್ಲಿ ಏನೂ ಅಕ್ರಮವನ್ನ ಎಸಗಿಲ್ಲ ಅಂದ ನಂತರ ನಾನು ವಹಿಸ್ಕೋತೀನಿ ಅಧಿಕಾರವನ್ನ ಅಂತ ಹೇಳಿ ರಾಜೀನಾಮೆ ಕೊಟ್ಟವರು ಅವ್ರಿಗೆ ಮತ್ತೊಮ್ಮೆ ಎಲ್ಲೋ ಮಂತ್ರಿ ಭಾಗ್ಯ ಸಿಗಬಹುದು ಅಂತ ಅಂದಾಜಿಸಲಾಗ್ತಿದೆ. ಇನ್ನ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಅವ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದವರು, ಏನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಅವರು ಕೂಡ ಅವರ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆದ್ರು. ಸೊ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂದ್ರೆ ಅವ್ರನ್ನೂ ಕೂಡ ಸಂಪುಟಕ್ಕೆಲ್ಲೋ ಕರೆ ತರಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಹಾಗಾಗಿ ಅವರಿಗೂ ಕೂಡ ಇನ್ ಕೇಸ್ ಮಣೆ ಹಾಕಿದ್ರು ಹಾಕಬಹುದು. ಕೇವಲ ನಾವು ಹೇಳ್ದಂಗೆ ಬರೀ ಹರಿಪ್ರಸಾದ್ ಆಗಿರ್ಬೋದು ಅಥವಾ ನಾಗೇಂದ್ರ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿ ಇಷ್ಟೇ ಜನರ ಹೆಸರಲ್ಲ, ಮತ್ತೊಂದಷ್ಟು ಜನರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಒಬ್ರು ಒಂದಿಷ್ಟು ಜನ ಒಂದು ಹೆಸರನ್ನ ಹೇಳಿದ್ರೆ ಮತ್ತೊಂದಿಷ್ಟು ಜನ ಒಂದು ಹೆಸರನ್ನ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನೋ ಒಂದು ಶಾರ್ಟ್ ಲೀಸ್ಟ್ ಅನ್ನ ಮಾಡಿ ಕೆಲವೊಬ್ಬರಿಗಂತೂ ಎಕ್ಸ್ಚೇಂಜ್ ಅಂದ್ರೆ ಬದಲಾವಣೆ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗೊತ್ತಿಲ್ಲ ಯಾರಿಗೆಲ್ಲ ಆ ಭಾಗ್ಯ ಒಲಿದು ಬರುತ್ತೆ ಅಥವಾ ಮಾಡ್ತಾರೋ ಇಲ್ವೋ, ಅದೆಲ್ಲವೂ ಕೂಡ ದೊಡ್ಡ ಕ್ವಶನ್ ಮಾರ್ಕ್. ಮುಂದಿನ ದಿನಗಳಲ್ಲೇ ಕಾದ್ ನೋಡ್ಬೇಕು. ನೋಡೋಣ ಏನೆಲ್ಲ ಆಗುತ್ತೆ ಈ ಸಂಪುಟ ಸರ್ಜರಿ, ಯಾಕೆ ಬೇಕು ಅಥವಾ ಯಾರಿಗೆ ಸಿಗಬಹುದು, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಸರ್ಕಾರ ಅಂತ ಬಂದಾಗ ಅಲ್ಲಿ ಸಂಪುಟ ಬಹಳ ಮುಖ್ಯ ಆಗುತ್ತೆ. ಅಲ್ಲಿನ ಸಚಿವರು ಏನೇನು ಕಾರ್ಯವೈಖರಿ ಮಾಡ್ತಿದ್ದಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಮೇಜರ್ ಸರ್ಜರಿಯನ್ನ ಮಾಡಬೇಕು ಅನ್ನುವಂಥದ್ದು ಯಾಕೆ ನಡೀತಾ ಇದೆ ಮಾತುಕತೆ, ಯಾಕೆ ಕೈ ಬಿಡಬೇಕು ಒಂದಷ್ಟು ಸಚಿವರನ್ನ ಅನ್ನುವಂತಹ ಟಾಕ್ಸ್ ಬರ್ತಾ ಇದೆ ಅಂತ ಮೊದಲನೇದಾಗಿ ಪವಿತ್ರ, ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನ್ನುವಂತಹ ವಿಚಾರ ಹಲವು ತಿಂಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಈ ಒಂದು ಸಚಿವ ಸಂಪುಟ ಪುನಾರಚನೆ ಮಾಡೋದನ್ನ ಮುಂದಕ್ಕೆ ಹಾಕ್ತಾನೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಬಂದಿರತಕ್ಕಂಥದ್ದು. ಆದರೆ ಇದೀಗ ಹೊಸ ವರ್ಷ ಕೂಡ ಬಂದಿರತಕ್ಕಂಥದ್ದು ಸಂಕ್ರಾಂತಿ ಅನ್ನೋದ್ರೊಳಗಾಗಿ ಒಂದು ಸಂಪುಟ ಪುನಾರಚನೆ ಆಗಬೇಕು ಅನ್ನುವಂತಹ
ಒಂದು ಚರ್ಚೆ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಯಾಕೆ ಈ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ಒಂದ್ ಕಡೆ ಗ್ಯಾರಂಟಿಯ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕಾಗಿ ಹಲವಾರು ನಾಯಕರು ಕೂಡ ಪೈಪೋಟಿಯಲ್ಲಿದ್ದರು. ಆದರೆ ಅಲ್ಲಿ ಸಚಿವರಿಗೆ ಎಷ್ಟೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೊಡಬಹುದು ಅನ್ನುವಂಥದ್ದನ್ನ, ಮತ್ತೆ ಪ್ರಮುಖವಾಗಿ ಇಲ್ಲಿ ಸಮುದಾಯವಾರು ಮತ್ತೆ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಮೊದಲಿಗೆ ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಭರವಸೆಗಳು, ಒಂದಿಷ್ಟು ಜನರಿಗೆ ಅವರು ಯಾವುದೇ ಶಾಸಕರು ಕೂಡ ಅಲ್ಲ ಆದರೂ ಸಹಿತ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ಮತ್ತೆ ಪರಿಷತ್ಗೆ ತೆಗೆದುಕೊಂಡು ಮತ್ತೆ ಅವರಿಗೆ ಒಂದು ಸಚಿವ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾದ್ರೆ ಅವ್ರಿಗೆ ಯಾವ ರೀತಿಯಾಗಿ ಕೊಟ್ಟರು, ಅವರ ಒಂದು ಕೊಡುಗೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ಮತ್ತೆ ಪಕ್ಷಕ್ಕೆ ಆಪತ್ತು ಬಂದಂತ ಸಂದರ್ಭದಲ್ಲಿ ಅಥವಾ ಆ ಪಕ್ಷ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಆ ಭಾಗಗಳಲ್ಲಿ ಯಾವುದೇ ರೀತಿ ಒಂದು ಸ್ಪಂದನೆ ಇಲ್ಲ, ಅದನ್ನ ಸದೃಢ ಮಾಡುವಂತ ನಿಟ್ಟಿನಲ್ಲಿ ಇವರು ಮುಂದಾಗಿದ್ರು. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆಗಳು, ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಹಿರಿಯ ಶಾಸಕರು ಅಸಮಾಧಾನ ಇರಬಹುದು, ಸಮುದಾಯವಾರು ನಮಗೆ ಸರಿಸಮಾನಾಗಿ ನೀಡಿಲ್ಲ ಅಂತಕ್ಕಂಥ ಒಂದಿಷ್ಟು ಆಕ್ರೋಶ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸರಿದೂಗಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭರವಸೆಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಇದೀಗ ಹೊಸ ವರ್ಷ ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಏನು ಇನ್ನು ಸರ್ಕಾರ ಕೂಡ ಅರ್ಧ ವರ್ಷ ಅಂದ್ರೆ ಏನು 50-50 ಅನ್ನುವಂಥದ್ದು ಏನಿದೆ, ಈಗ ಒಂದು 50 ಆಗಿದೆ, ಇನ್ನೊಂದು 50 ವರ್ಷ ಇರ್ತಕ್ಕಂಥದ್ದು. ಹಾಗಾಗಿ ಈಗಲಾದ್ರೂ ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರನ್ನ ಕೈಬಿಟ್ಟು ಒಂದು 4-5 ಶಾಸಕರನ್ನ ಸಚಿವ ಸಂಪುಟ ಒಂದು ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿವೆ. ಈಗ ಕೈ ಬಿಡಬೇಕಾದ್ರೂ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಸಮಂಜಸವಾಗಿರ್ತಕ್ಕಂಥ ಕಾರಣಗಳನ್ನ ಇಟ್ಕೋಬೇಕು. ಯಾಕಂದ್ರೆ ಅವರು ಇಲಾಖೆಯಲ್ಲಿ ಅವರು ಸರಿಯಾಗಿ ನಡೆದುಕೊಂಡಿಲ್ಲ, ಅಥವಾ ಇಲಾಖೆ ನಿಭಾಯಿಸಲು ವಿಫಲರಾಗಿದ್ದಾರೆ, ಅಥವಾ ಸರಿಯಾಗಿ ಶಾಸಕರಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಹಲವು ಕಾರಣಗಳ ಮುಂದಿಟ್ಕೊಂಡು ಅವ್ರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಇನ್ನು ಹಿರಿಯ ಶಾಸಕರಿಗೆ ಮತ್ತೆ ಪಕ್ಷದಲ್ಲಿ ಅಸಮಾಧಾನ ತೋರಿರ್ತಕ್ಕಂಥ ಮತ್ತೆ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹಾಗೆ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ 4-5 ಒಂದು ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತ ಒಂದಿಷ್ಟು ಚರ್ಚೆಗಳು ಮತ್ತೆ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಬಾರಿ ಚರ್ಚೆ ನಡೆಸಿ ಈಗಾಗಲೇ ಹಲವು ಬಾರಿ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ಪುನಾರಚನೆ, ಸಚಿವ ಸಂಪುಟ ಪುನಾರಚನೆ ಸಂಬಂಧಪಟ್ಟಂತೆ ಮತ್ತೆ ಕ್ಯಾಬಿನೆಟ್ಗೆ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಬಾರಿ ಚರ್ಚೆ ಕೂಡ ಆಗಿದೆ. ಆದರೆ ಅದು ಫೈನಲ್ ಹಂತದಲ್ಲಿ ಇರ್ತಕ್ಕಂಥದ್ದು. ಇದೀಗ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿರ್ತಕ್ಕಂಥದ್ದು, ಹಲವಾರು ಬಾರಿ ನಾವು ಕೇಳಿದಂತ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅನ್ನುವಂತ ಕೇಳಿದಂತ ಸಂದರ್ಭ ಅವರು ಇದನ್ನ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಥವಾ ಅದಕ್ಕೆ ರಿಯಾಕ್ಟ್ ಕೂಡ ಸರಿಯಾಗಿ ಮಾಡ್ತಿರ್ಲಿಲ್ಲ. ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಒಂದು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮತ್ತೆ ಸಚಿವ ಸಂಪುಟ ಪುನಾರಚನೆ ಆಗೋದು ಫಿಕ್ಸ್ ಅನ್ನುವಂಥದ್ದು ಕೂಡ ಒಂದಿಷ್ಟು ಗೊತ್ತಾಗ್ತಾ ಇದೆ. ಪವಿತ್ರ, ಎಸ್ ಬಸವರಾಜ್, ಇನ್ ಕೇಸ್ ಏನಾದ್ರೂ ಅಂದ್ಕೊಂಡಂತೆ ಸಂಕ್ರಾಂತಿ ಒಳಗೆ ಅಥವಾ ಸಂಕ್ರಾಂತಿಯ ನಂತರ ಏನಾದ್ರೂ ಸಚಿವ ಸಂಪುಟ ಬದಲಾವಣೆ, ಸರ್ಜರಿ ಅಂತ ಬರೋದಾದ್ರೆ ಯಾವೆಲ್ಲ ಪ್ರಮುಖರನ್ನ ಕೈ ಬಿಡಬಹುದು, ಕೊಡೋ ಸಾಧ್ಯತೆ ಇದೆ, ಯಾರಿಗೆಲ್ಲ ಹೊಸಬರಿಗೆ ಅವಕಾಶ ನೀಡೋ ಸಾಧ್ಯತೆ ಇದೆ? ಇಲ್ಲಿ ಕೇಳಿ ಬರ್ತಿರೋ ಹೆಸರು ಒಂದು ನಾಗೇಂದ್ರ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಇತ್ತೀಚೆಗೆ ಅವರು ಅಕ್ರಮ ಎಸಗೆಲ್ಲೋ ರಾಜೀನಾಮೆಯನ್ನ ಕೊಟ್ಟರು, ಅವ್ರಿಗೂ ಕೂಡ ಎಲ್ಲೋ ಮಂತ್ರಿ ಭಾಗ್ಯ ಮತ್ತೊಮ್ಮೆ ಒಲಿಬಹುದು ಅನ್ನುವಂಥದ್ದು. ಸೊ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಇರಬಹುದು ಅಂತ? ಪವಿತ್ರ, ಈಗ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಪುನಾರಚನೆ, ಸಂಪುಟ ಪುನಾರಚನೆ ಆಗಬಹುದು, 4-5 ಶಾಸಕರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿವೆ. ಹಾಗಾದ್ರೆ ಯಾರೆಲ್ಲ ಒಂದು ರೇಸ್ನಲ್ಲಿದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾತೇನು, ಯಾರೆಲ್ಲ ಹೈಕಮಾಂಡ್ ನಾಯಕರ ಜೊತೆ ಪೈಪೋಟಿ ನಡೆಸ್ತಾ ಇದ್ದಾರೆ, ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯವರು DCM DK ಶಿವಕುಮಾರ್ ಬಳಿ ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಬಾರಿ ಅವರು ಕೂಡ ಬಿಗಿಪಟ್ಟು ನಡೆದಿದ್ರು. ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೆಲಸ ಮಾಡಿದವರು, ಪಕ್ಷಕ್ಕಾಗಿ ಹಲವಾರು ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಅವರು ಭಾಗಿಯಾಗಿ ಒಂದು ಕರ್ತವ್ಯ ಕೂಡ ನಿರ್ವಹಿಸಿದ್ದಾರೆ. ಹಾಗಾಗಿ ಈಗ ಅವರು ಸದ್ಯ ಪರಿಷತ್ನ ಸದಸ್ಯರಾಗಿ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಆ ಈಡಿಗ ಸಮುದಾಯ ಪ್ರಮುಖ ನಾಯಕರು ಕೂಡ ಹೌದು. ಹಾಗಾಗಿ
ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಅದು ಕೂಡ DCM DK ಶಿವಕುಮಾರ್ ಒತ್ತಾಯ ಕೂಡ ಇದೆ. ಮತ್ತೆ ಹಲವಾರು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸಮುದಾಯದ ನಾಯಕರ ಒತ್ತಾಯ ಕೂಡ, ಸ್ವಾಮೀಜಿಗಳ ಒತ್ತಾಯ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೂ ಕೂಡ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಏನು ಮಹಿಳಾ ಕೋಟಾದ ಅಡಿಯಲ್ಲಿ ಮತ್ತೆ ಸಚಿವ KH ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ಕೈಬಿಟ್ಟು ಅವರ ಮಗಳಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಕೂಗು ಕೂಡ ಅವರ ಒಂದು ಸಮುದಾಯದಲ್ಲಿ ಕೂಡ, ಮಾದಿಗ ಸಮುದಾಯ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ನಾಯಕರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತಿದೆ. ಹಾಗಾಗಿ ಸಚಿವ KH ಮುನಿಯಪ್ಪ ಅವರು ನನಗೆ ಬೇಕಾದ್ರೂ ಬೇಡ, ನನ್ನ ಮಗಳಿಗೆ ಕೊಡಿ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮತ್ತೆ ರಾಜ್ಯ ನಾಯಕರಿಗೂ ಕೂಡ ತಿಳಿಸಿದ್ದಾರೆ ಅನ್ನುವಂತ ಮಾತಿದೆ. ಈ ಒಂದು ನಿಟ್ಟಿನಲ್ಲಿ ರೂಪಕಲಾ ಶಶಿಧರ್ ಅವರಿಗೂ ಕೂಡ ಸಿಗುವಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ನೀವು ಹೇಳಿದಾಗೆ ಏನು ನಾಗೇಂದ್ರ ಅವರು ಕೂಡ ಈ ಮೊದಲ ಬಾರಿ ಅವರು ಸಚಿವರು ಕೂಡ ಆಗಿದ್ರು. ಅದಾದ ಬಳಿಕ ಅವರು ಕಾರ್ಯನಿರ್ವಹಿಸತಕ್ಕಂಥ ಇಲಾಖೆಯಲ್ಲಿ ಒಂದ್ ಕಡೆ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಸಾಕಷ್ಟು ಬಹುಕೋಟಿ ಕೂಡ ಹಗರಣ ಕೂಡ ಆಯ್ತು. ಈ ಒಂದು ನಿಟ್ಟಿನಲ್ಲಿ ಅವರು ಕೂಡ ಈ ಒಂದು ಹಗರಣದಿಂದ ನಾನು ಹೊರ ಬರ್ತೇನೆ, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನ ಹೇಳಿ ಅವರು ಕೂಡ ರಾಜೀನಾಮೆ ಕೊಟ್ಟರು. ಇದೀಗ ಅವ್ರನ್ನು ಕೂಡ ಸಚಿವ ಸಂಪುಟಕ್ಕೆ ವಾಪಸ್ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗೆ ಈಗಾಗಲೇ ಒಂದ್ ಕಡೆ ಏನು ಹಲವಾರು ಉಪಚುನಾವಣಾ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರಿಗೂ ಕೂಡ ಹೈಕಮಾಂಡ್ ನಾಯಕರು ನಿಮಗೆ ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ನಡೆಸಿದ್ರು. ಹಾಗಾಗಿ ಅವರಿಗೂ ಕೂಡ ಒಂದು ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಹೀಗೆ 4-5 ಹಿರಿಯ ಶಾಸಕರಿಗೂ ಕೂಡ TB ಜಯಚಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅವರಿಗೂ ಕೂಡ ಹಿರಿಯ ನಾಯಕರು ಈಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಅವರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬಹುದು ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಮೈಸೂರು ಭಾಗದ ಶಾಸಕರಾಗಿರ್ತಕ್ಕಂಥ ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಚರ್ಚೆ ಕೂಡ ಅವರ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಘಟಕದಿಂದಲೂ ಕೂಡ CM ಸಿದ್ದರಾಮಯ್ಯವರಿಗೆ DCM DK ಶಿವಕುಮಾರ್ ಕೂಡ ಮನವಿ ಹೋಗಿದೆ. ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಈ ಬಾರಿ ಸಂಪುಟ ಪುನಾರಚನೆ ಆದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜು ಮಾಹಿತಿಗಾಗಿ. ಒಟ್ಟಾರೆ ಈ ಹಿಂದಿನ ಪುನರಚನೆ ಬಗ್ಗೆ ಸಿದ್ದರಾಮಯ್ಯನವರು